ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಯ್ ಫ್ರೆಂಡ್ಸ್, ಇದು ಶುಕ್ರವಾರದಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಶುಕ್ರವಾರ ಬೆಳಗ್ಗೆ ಟಿಫನ್ಗೆ ಅವಲಕ್ಕಿ ಉಪ್ಪಿಟ್ಟು ಮಾಡೋಣ ಅಂತ ಎದ್ದು ಅವಲಕ್ಕಿ ಉಪ್ಪಿಟ್ಟು ಮಾಡ್ಕೋತಾ ಇದ್ದೀನಿ. ಅವಲಕ್ಕಿ ಉಪ್ಪಿಟ್ಟು ಅಂದರೆ ಜಾಸ್ತಿ ಇಷ್ಟ ನಾನು ಒಬ್ಳಿಗೇನೆ, ಅದಕ್ಕೆ ಅವಲಕ್ಕಿ ಉಪ್ಪಿಟ್ಟು ಮಾಡ್ಕೊಳ್ಳೋಣ ಅಂತ ಅವಲಕ್ಕಿ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಎಲ್ಲ ಫಸ್ಟ್ ಹೆಚ್ಚಿ ರೆಡಿ ಮಾಡ್ಕೊಂಡಿದ್ದೆ. ಈಗ ಚಳಿ ಇರೋದ್ರಿಂದ 6:30ಗೆ ತಿಂಡಿ ಮಾಡಬೇಕಾಗಿರುತ್ತೆ ಅಲ್ವ, ಅದರಿಂದ ಸ್ವೆಟರ್ ಇಲ್ಲದೆ ಕೆಲಸನೇ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಕೆಲಸ ಮಾಡ್ತಾ ಸ್ವೆಟರ್ ಹಾಕ್ಕೊಂಡಿರ್ತೀನಿ. ಕೆಲಸ ಮಾಡ್ತಾಯಿದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಆದ್ದರಿಂದ ತಿಂಡಿ ಬೇಗ ಬೇಗ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೀನಿ. ಒನ್ ಡೇ ರೈಸ್ ಮಾಡಿದ್ರೆ ಇನ್ನೊಂದು ಡೇ ದೋಸೆ, ರೊಟ್ಟಿ ಅಥವಾ ಈ ಥರ ಅವಲಕ್ಕಿ ಉಪ್ಪಿಟ್ಟು ಮಾಡ್ಕೋತೀನಿ ಟಿಫನ್ಗೆ. ಕಂಟಿನ್ಯೂಂಗ್ ರೈಸ್ ಮಾಡ್ತಾ ಇರಲ್ಲ, ಯಾವಾಗಲೂ ಒಂದಿನ ಗ್ಯಾಪ್ ಬಿಟ್ಟು ಒಂದಿನ ಗ್ಯಾಪ್ ಮಾಡ್ಕೋತಾ ಇರ್ತೀನಿ. ರೈಸ್ ತಿನ್ನೋದು ಅಷ್ಟು ಒಳ್ಳೇದಲ್ಲ ಅಂತ ಆ ಥರ ಮಾಡ್ಕೋತೀನಿ. ಇವತ್ತು ನನ್ನ ಮಗಳು ಅವಳೇ ಎದ್ದು ಬಂದು ಖುಷಿಯಿಂದ ಗುಡ್ ಮಾರ್ನಿಂಗ್ ಹೇಳಿದ್ಲು. ನಿದ್ದೆ ಚೆನ್ನಾಗಾಗಿದ್ದರೆ, ಮೂಡ್ ಚೆನ್ನಾಗಿದ್ದರೆ ಬಂದು ಅವಳೇ ಹೇಳ್ತಾಳೆ, ಇಲ್ಲ ಅಂದರೆ ಅವಳು ಅಳ್ತಾ ಇರ್ತಾಳೆ, ನಂಗೆ ನಿದ್ದೆ ಬರ್ತಾಯಿದೆ ಅಂತ ಅಂದ್ಬಿಟ್ಟು ಇವತ್ತು ಖುಷಿಯಿಂದ ಬಂದು ಅವಳೇ ಗುಡ್ ಮಾರ್ನಿಂಗ್ ಹೇಳಿ ಹೋದ್ಲು. ನಾನು ಅಷ್ಟೊತ್ತಿಗೆ ಈಗ ಬೇಗ ತಿಂಡಿ ಮುಗಿಸೋಣ ಅಂತ ಅಂದ್ಬಿಟ್ಟು ಫ್ರೈ ಆಗಿತ್ತು ಈರುಳ್ಳಿ ಟೊಮೆಟೊ ಎಲ್ಲ ಅಂತ ಅವಲಕ್ಕಿ ಹಾಕಿ ಮಿಕ್ಸ್ ಮಾಡ್ಕೊತಾಯಿದ್ದೀನಿ. ಈ ಅವಲಕ್ಕಿ ಉಪ್ಪಿಟ್ಟಿಗೆ ಲಾಸ್ಟಲ್ಲಿ ಬೀಳೋ ಕಾಯಿ ತುರಿ ಕೊತ್ತಂಬರಿ ಸೊಪ್ಪೆ ಟೇಸ್ಟ್ ಕೊಡೋದು. ಒಂದು ಅರ್ಧ ಲೆಮನ್ ಹಿಂಡ್ಕೋಬೇಕು, ಇನ್ನೂ ಟೇಸ್ಟ್ ಕೊಡುತ್ತೆ. ನಂಗೆ ಅವಲಕ್ಕಿ ಉಪ್ಪಿಟ್ಟು ನಾನು ಮಾಡ್ಕೊ ತಿನ್ನೋದಕ್ಕಿಂತ ನಮ್ಮ ಅಜ್ಜಿ ಮಾಡ್ತಾರೆ ಅವಲಕ್ಕಿ ಉಪ್ಪಿಟ್ಟು, ಅದು ನಂಗೆ ತುಂಬ ಇಷ್ಟ. ಸುಮ್ಮನೆ ಅವಲಕ್ಕಿನ ವಾಶ್ ಮಾಡಿ ಇಟ್ಕೊಂಡ್ರೆ ಸಾಕು, ಈ ಥರ ಉದುರಾಗಿ ಬರುತ್ತೆ. ನುಣ್ಸಿದ್ರೆ ಅಷ್ಟು ಇದಾಗಿ ಬರಲ್ಲ, ನುಣ್ಸಿದ್ರೆ ಸಾಕು. ಇವತ್ತು ನನ್ನ ಮಗಳು ಬಾಕ್ಸ್ಗೆ ಅವಲಕ್ಕಿ ಉಪ್ಪಿಟ್ಟು ಹಾಕಿ, ಇವತ್ತು ಸ್ವಲ್ಪ ಚಿಪ್ಸ್ ಇತ್ತು ಮನೇಲಿ ಅಂತ ಅಂದ್ಬಿಟ್ಟು ಈ ಚಿಪ್ಸ್ ಹಾಕಿದೆ, ಫ್ರೂಟ್ಸ್ ಹಾಕಿರಲಿಲ್ಲ. ಫ್ರೂಟ್ಸ್ ಬೇಡ ಅಂತ ಹೇಳಿದ್ಲು ಇವತ್ತು, ಅದಕ್ಕೋಸ್ಕರ ಅದೇ ಸ್ವಲ್ಪ ಹಾಕಿದ್ದೀನಿ. ಅದ್ರ ಜೊತೆಗೆ ಒಂದು ಬನಾನ ಹಾಕಿದ್ದೆ. ನಾನು ಬಾಕ್ಸಿಗೆ ಚಿಪ್ಸ್ ಹಾಕಲ್ಲ ಅಂತ ನನ್ನ ಪಕ್ಕದಲ್ಲೇ ನಿಂತ್ಕೊಂಡು ನೋಡ್ಕೋತಾ ಇದ್ಲು. ಹಾಕ್ತಾಯಿದ್ದಾರ ಮಮ್ಮಿ, ಹಾಕ್ತಾ ಇಲ್ವಾ ಅಂತ ಅಂದ್ಬಿಟ್ಟು. ನನಗೆ ಕೆಲಸ ಮುಗಿದ್ರೆ ಸಾಕಪ್ಪ ಅನ್ನೋ ಥರ ಆಗಿರುತ್ತೆ. ಅವಳು ಬಾಕ್ಸಿಗೆ ಪ್ಯಾಕ್ ಮಾಡಿ ಅವಳು ಬಂದು ನನ್ನ ಹಿಂದೆ ನನಗೆ ತಲಾಟೆ ಮಾಡ್ತಾ ಇರ್ತಾಳೆ, ಡ್ಯಾನ್ಸ್ ಎಲ್ಲ ಆಡ್ಕೊಂಡು. ನೋಡಿ ಈಗ ಹೆಂಗೆ ಡ್ಯಾನ್ಸ್ ಆಡ್ತಾ ಇದ್ದಾಳೆ ನನ್ನ ಹತ್ರ. ಈಗ ಸ್ಕೂಲಿಗೆ ರೆಡಿಯಾಗಿ ಹೋದ್ಲು. ಅವಳಿಗೆ ಟೋಪಿ ಅದೆಲ್ಲ ತಂದಿದ್ನಲ್ಲ, ಅದನ್ನೆಲ್ಲ ಇವತ್ತು ಕೊಟ್ಟು ಕಳಿಸ್ಬೇಕಾಯ್ತು ಶುಕ್ರವಾರ. ಅದಕ್ಕೆ ಸ್ಕೂಲಲ್ಲಿ ಮೆಸೇಜ್ ಹಾಕಿದ್ರು, ಅದಕ್ಕೋಸ್ಕರ ಅದನ್ನು ಒಂದು ಕವರ್ಗೆ ಹಾಕ್ಕೊಟ್ಟೆ. ಅವಳೇ ಹಿಡ್ಕೊಂಡು ಹೋಗ್ತಾ ಇದ್ದಾಳೆ ಲಂಚ್ ಬ್ಯಾಗೆಲ್ಲ. ಪಾಪ ನನಗೆ ಭಾರ ಆಗ್ತಾಯಿದೆ, ಬನ್ನಿ ಹಿಡ್ಕೊಳ್ಳಿ ನೀವು ಅಂತ ಅಂದು ಅವರು ಹೋದರು. ಆಮೇಲೆ ನಾನು ನನ್ನ ಮಗ ಇಬ್ಬರೂ ಇನ್ನು ಅವಳು ಹೋದ್ಮೇಲೆ ತಿಂಡಿ ತಿನ್ಕೊಂಡು ನಾನು ಅವನ ಜೊತೆ ಆಟ ಆಡ್ತಾ ಕೂತಿದ್ದೆ. ನನ್ನ ಮಗನಿಗೆ ಕಟ್ಟಿಂಗ್ ಮಾಡಿಸಿದ್ಮೇಲಿಂದ ಅವನ ಫೇಸೇ ಸ್ವಲ್ಪ ಚೇಂಜ್ ಆಗಿರೋ ಥರ ಅನ್ನಿಸ್ತಾ ಇತ್ತು. ಅವನನ್ನು ಸ್ವಲ್ಪ ಆಟ ಆಡಿಸಿ ಬಟ್ಟೆಗಳು ಒಗ್ದಿದ್ದು ಒಣಗಿದ್ದು ಅದನ್ನು ಕೂತ್ಕೊಂಡು ಮಡಿಸ್ಕೋತಾ ಇದ್ದೆ. ಮನೇಲಿ ಮುಗಿದೇ ಇರೋ ಕೆಲಸ ಅಂದರೆ ಬಟ್ಟೆ ಮಡಿಸೋದು ಮತ್ತು ಪಾತ್ರೆ ತೊಳೆಯೋದು. ಎಷ್ಟು ಮಡಿಸೆತ್ತಿಟ್ಟು ವಾಶ್ ಮಾಡ್ತಾ ಇದ್ದಂಗೆ ಬಟ್ಟೆ ಬೀಳ್ತಾ ಇರುತ್ತೆ. ಮಡಿಸೋದು ಒಣಗಿದ್ಮೇಲೆ ಅದು ಎತ್ಕೊಬಂದು ಮಡಿಸ್ಕೋಬೇಕು. ಇಲ್ಲ ಅಂದರೆ ನೆಕ್ಸ್ಟ್ ಪಾತ್ರೆ ಒಂದು ಲೋಟ ಬಿದ್ದರೂ 1-2 ಗಂಟೆ ಟೈಮ್ಗೆ 10 ಲೋಟ ಆಗಿರುತ್ತೆ ಅನ್ನೋ ಥರ ಆಗಿರುತ್ತೆ. ನನ್ನ ಮಗಂದೇ ಅರ್ಧ ಹಿಂಸೆ ಇರುತ್ತೆ ನನಗೆ. ಪಾತ್ರೆ ಎಲ್ಲ ಅವನಿಂದನೇ ಅರ್ಧ ಜಾಸ್ತಿ. 10 ನಿಮಿಷಕ್ಕೂ ಬೇರೆ ಬೇರೆ ಲೋಟದಲ್ಲಿ ಕುಡಿತಾ ಇರ್ತಾನೆ. ಬಟ್ಟೆ ಕೆಲಸ ಎಲ್ಲ ಮಾಡಾದ್ಮೇಲೆ ಹೋಗಿ ಸ್ವಲ್ಪ ಹೊತ್ತು ಮಲ್ಕೊಬಿಡೋಣ ಅಂತ ಮಲ್ಕೊಂಡೆ. ಅಷ್ಟೊಂದು ಬಟ್ಟೆ ಮಾಡಿಸಿ ಬೇಜಾರಾಗಿತ್ತು ನನಗಂತೂ ಅಂತ. ಆಮೇಲೆ ನನ್ನ ಮಗಳಿಗೆ ಟೈಮ್ ಆಗಿತ್ತು, ನಾನು ಎದ್ದೇಳೋಷ್ಟರಲ್ಲಿ 5 o'clock. ಅವಳನ್ನು ಟ್ಯೂಷನ್ನಿಗೆ ರೆಡಿ ಮಾಡ್ಕೊಂಡು ಅವಳನ್ನೂ ಬಿಟ್ಬಿಟ್ಟು ಬಂದೆ ಟ್ಯೂಷನ್ಗೆ. ಅವಳು ಟ್ಯೂಷನ್ಗೆ ಹೋಗ್ಬೇಕಾದ್ರೆ ಅಳ್ತಾ ಇದ್ಲು, ನಾನು ಟ್ಯೂಷನ್ಗೆ ಹೋಗಲ್ಲ ಇವತ್ತು ಅಂತ. ಅವಳು ಸ್ವಲ್ಪ ಹೊತ್ತು ಮಲಗಿಬಿಟ್ಟಿದ್ಲಲ್ಲ ಹಂಗೆ. ಈಗ ಬನ್ನಿ ಚಿಕನ್ ಚಾಪ್ಸ್ ಮಾಡೋದು ತೋರಿಸ್ತೀನಿ. ರೆಡ್ ಕಲರ್ ಚಿಕನ್ ಚಾಪ್ಸ್ ಮಾಡೋದು ಹೇಗೆ ಅಂತ ನೋಡಿ. ಬೆಳ್ಳುಳ್ಳಿ ತೊಗೊಂಡಿದ್ದೀನಿ 1 ಗೆಡ್ಡೆ, ಈರುಳ್ಳಿ 2, ಕಾಯಿ ತುರಿ ಅರ್ಧ ಹಿಡಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಮತ್ತು 1-3 ಬ್ಯಾಡಗೆ ಮೆಣಸಿನ್ಕಾಯಿ ಕಲರ್ಗೆ, ಚಕ್ಕೆ ಲವಂಗ ಮೆಣಸು ಇಷ್ಟನ್ನು ಹಾಕ್ಕೊಂಡಿದ್ದೀನಿ ನೋಡಿ. ಈಗ ತೊಗೊಂಡಿರೋದೆಲ್ಲ ಹಾಕೋತಾಯಿದ್ದೀನಿ.
ಒಂದು ಸ್ವಲ್ಪ ಮೆಣಸು ಹಾಕೋಬೇಕು, ಚಕ್ಕೆ ಲವಂಗ ಒಂದೆರಡು ಪೀಸು, ಲವಂಗ ಒಂದು 5, ಒಂದು 3 ಬ್ಯಾಡಗೆ ಮೆಣಸಿನ್ಕಾಯಿ, ಅರ್ಧ ಹಿಡಿ ಕೊತ್ತಂಬರಿ ಸೊಪ್ಪು, 2 ಗೆಡ್ಡೆ ಬೆಳ್ಳುಳ್ಳಿ, ಒಂದು ಚಿಕ್ಕ ಪೀಸು ಶುಂಠಿ, ಆಮೇಲೆ 2 ಈರುಳ್ಳಿ ಹಾಕೋತಾಯಿದ್ದೀನಿ ರುಬ್ಕೊಳ್ಳೋಕ್ಕೆ. ಮೇನ್ ಇದಕ್ಕೆ ಟೇಸ್ಟ್ ಬಂದು ಸಾಂಬಾರ್ ಪೌಡರ್, ಮಟನ್ ಸಾಂಬಾರ್ ಪೌಡರ್ ಬರುತ್ತಲ್ಲ ಅದು ಹಾಕ್ಕೋಬೇಕು. ಧನಿಯಾ ಪುಡಿ ಅಚ್ಚ ಖಾರದ ಪುಡಿಗಿಂತ ಅದನ್ನು ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ನಾನು ಚಿಕ್ಕ ಟೇಬಲ್ ಸ್ಪೂನು 2 ಸ್ಪೂನ್ ಸಾಂಬಾರ್ ಪೌಡರ್ ಹಾಕ್ಕೊಂಡಿದ್ದೀನಿ, ಮಟನ್ ಸಾಂಬಾರ್ ಪೌಡರನ್ನು. ಇದನ್ನು ನೀಟಾಗಿ ನುಣ್ಣಗೆ ರುಬ್ಕೊಂಡಿದ್ದೀನಿ ನೋಡಿ ಈ ಥರ. ಈಗ ಬನ್ನಿ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಒಂದು ಅರ್ಧ ಆನಿಯನ್ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು. ಅದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಒಂದು 3/4 kg ಚಿಕನ್ ತೊಗೊಂಡಿದ್ದೀನಿ, ಅದಕ್ಕೆ ಅಷ್ಟು ಮಸಾಲೆ ಸಾಕು. ಈಗ ಚೆನ್ನಾಗಿ ಚಿಕನ್ನ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಫ್ರೈ ಆಗ್ತಾಯಿದೆ ಅನ್ನೋವಾಗಲೇ ಸ್ವಲ್ಪ ಉಪ್ಪು, ಅರಿಶಿನ ಪುಡಿ, ಈಗ ನೋಡಿ 1-2 ಮಿನಿಟ್ಸ್ ಆಗಿದೆ. ಈಗ 1 ಟೀ ಸ್ಪೂನ್ ಉಪ್ಪಿನ ಪುಡಿ ಹಾಕೋತಾಯಿನಿ, ಸ್ವಲ್ಪ ಅರಿಶಿನ ಪುಡಿ ಹಾಕೋತಾಯಿನಿ. ಆವಾಗ ನೀಟಾಗಿ ನೀರೆಲ್ಲ ಬಿಟ್ಕೊಳ್ಳುತ್ತೆ, ರಾ ಸ್ಮೆಲ್ ಎಲ್ಲ ಹೋಗುತ್ತೆ ಚಿಕನ್ದು ಅಂತ. ಈ ಥರ ಚಿಕನ್ ಚಾಪ್ಸ್ ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ. ಗ್ರೀನ್ ಕಲರ್ ಬಿಟ್ಟರೆ ರೆಡ್ ಕಲರ್ ಈ ಥರ ಮಾಡ್ಕೊಂಡು ತಿಂತೀವಿ. ಬಿಟ್ಟರೆ ಟೊಮೆಟೊ ಗ್ರೇವಿದು ಅದು ಸ್ವಲ್ಪ ಇಷ್ಟ ಆಗುತ್ತೆ ಜಾಸ್ತಿನೇ. ಈಗ ನೋಡಿ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಟಿದೆ, ನೀರು ಬಿಟ್ಕೊಂಡು ಈಗ ಮಸಾಲೆ ಹಾಕೋತಾ ಇದ್ದೀನಿ. ನೋಡಿ ಈಗ ಮಸಾಲೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಒಂದು 2 ಮಿನಿಟ್ಸ್ ಅದಕ್ಕೆ ವಾಟರ್ ಸೇರಿಸ್ಕೊಂಡಿದ್ದೀನಿ, 1 ಗ್ಲಾಸ್ ಅಷ್ಟು. ನಿಮಗೆ ಹೆಂಗೆ ಗ್ರೇವಿ ಬೇಕು ಇದಕ್ಕೆ ವಾಟರ್ ಹಾಕ್ಕೋಬೇಕು. ಈಗ ನೋಡಿ ನೀಟಾಗಿ ರೆಡಿಯಾಗಿದೆ. ಸೈಡಲ್ಲೆಲ್ಲ ಆಯಿಲ್ ಬಿಟ್ಕೊಂಡಿದೆ, ಚಿಕನ್ ರೆಡಿಯಾಗಿದೆ ಅಂತ. ಈಗ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅರ್ಧ ಲೆಮನ್ ಹಾಕ್ಕೊಂಡಿದ್ದೀನಿ. ಲೆಮನ್ ಹಾಕಿದ್ರೆ ಟೇಸ್ಟು ಸ್ವಲ್ಪ ಚೆನ್ನಾಗಿ ಬರುತ್ತೆ ಅಂತ. ಈಗ ನಾನು ಚಿಕನ್ ಜೊತೆ ಚಪಾತಿ ಮಾಡ್ಕೊಂಡಿದ್ದೆ. ಚಪಾತಿ ಮತ್ತು ಚಿಕನ್ಗೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಈ ಗ್ರೇವಿ ಮಾಡಿಕೊಂಡ್ರೆ ಆಲ್ಮೋಸ್ಟ್ ಚಪಾತಿನೇ ಮಾಡ್ಕೊಳ್ಳಿ. ನಿಮಗೆ ಈ ರೆಸಿಪಿ ಲೈಕ್ ಆಗುತ್ತೆ ಆವಾಗ ಚಪಾತಿ ಜೊತೆಗೆ. ಈ ರೆಸಿಪಿನ ಮನೇಲಿ ಒಂದ್ಸತಿ ಟ್ರೈ ಮಾಡಿ. ಟ್ರೈ ಮಾಡಾದ್ಮೇಲೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಕಮೆಂಟ್ ಮಾಡೋದಂತೂ ಮರಿಬೇಡಿ. ಈ ಚಿಕನ್ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ, ಒಂದು ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ. ಈ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಆ್ಯಂಡ್ ಕಮೆಂಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.